ಆರ್ಎಸ್ಎಸ್ ಮತ್ತು ಮೋದಿ ನಡುವಿನ ಏರಿಳಿತದ ಸಂಬಂಧದ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಗಳು ನಡೆದಿವೆ. ಆದರೆ ಇದನ್ನು ಮೀರಿ ಜಗತ್ತೀಗ ಆರ್ಎಸ್ಎಸ್ ಅನ್ನ ಹೇಗೆ ನೋಡ್ತಿದೆ ಮತ್ತು ಅದರ ಜೊತೆಗಿನ ಮೋದಿ ಅವರ ಸಂಬಂಧ ಮತ್ತು ಭಾರತದ ಬದಲಾಗ್ತಿರುವ ಮುಖಗಳ ಬಗ್ಗೆ ಚರ್ಚೆಯಾಗ್ತಿದೆ. ನ್ಯೂಯಾರ್ಕ್ ಟೈಮ್ಸ್ ನ ಕವರ್ ಪೇಜ್ ಸ್ಟೋರಿ ಆರ್ಎಸ್ಎಸ್ ಬಗ್ಗೆ ದೀರ್ಘ ವಿಶ್ಲೇಷಣೆ ಮಾಡಿದೆ. ಭಾರತದ ಸಂಸ್ಥೆಗಳ ಮೇಲೆ ಆರ್ಎಸ್ಎಸ್ ಹೇಗೆ ಹಿಡಿತ ಸಾಧಿಸಿದೆ ಅನ್ನೋದನ್ನ ಅದು ವಿವರಿಸುತ್ತೆ. ಮೋದಿ ಅಧಿಕಾರದಲ್ಲಿ ಇಲ್ಲದೆ ಇದ್ರೂ ಯಾವುದೇ ಸರ್ಕಾರ ಆರ್ಎಸ್ಎಸ್ ಅನ್ನ ಬದಿಗಿಡುವುದು ಅಷ್ಟು ಸುಲಭವಲ್ಲ. ನ್ಯೂಯಾರ್ಕ್ ಟೈಮ್ಸ್ ಕೂಡ ಈ ಉದ್ದೇಶಕ್ಕಾಗಿ ಆರ್ಎಸ್ಎಸ್ ಸದಸ್ಯರೊಂದಿಗೆ ಮಾತನಾಡಿದೆ. ವಿವಿಧ ನಾಯಕರನ್ನ ಸಂದರ್ಶಿಸಲಾಗಿದೆ. ಕಳೆದ 11 ವರ್ಷಗಳಲ್ಲಿ ಆರ್ಎಸ್ಎಸ್ ಭಾರತೀಯ ಸಮಾಜವನ್ನ ಹೇಗೆ ಬದಲಾಯಿಸಿದೆ ಅನ್ನೋದನ್ನ ಚರ್ಚಿಸಲಾಗಿದೆ. ಈ ಲೇಖನ ಆರ್ಎಸ್ಎಸ್ ಅನ್ನ 1930ರ ದಶಕದ ಯುರೋಪಿನ ಫ್ಯಾಸಿಸ್ಟ್ ಪಕ್ಷಗಳಿಗೆ ಹೋಲಿಸುತ್ತೆ. ವಾಸ್ತವವಾಗಿ ಅದು ಫ್ಯಾಸಿಸ್ಟ್ರಿಂದಾನೇ ಸ್ಫೂರ್ತಿ ಪಡೆಯಿತು ಅಂತ ಲೇಖನ ಹೇಳುತ್ತೆ. ಈ ಬಾರಿ ಕೆಂಪುಕೋಟೆಯಿಂದ ಮಾಡಿದ ಭಾಷಣದಲ್ಲಿ ಪ್ರಧಾನಿಯವರು ಆರ್ಎಸ್ಎಸ್ ಅನ್ನ ಹಾಡಿ ಹೊಗಳಿದ್ರು. ರಾಜಕೀಯವಾಗಿ ಅಸ್ಪೃಶ್ಯವಾಗಿದ್ದ ಆರ್ಎಸ್ಎಸ್ ಅನ್ನ ಇಂದು ರಾಜಕೀಯದಲ್ಲಿ ಬಹಿರಂಗವಾಗಿಯೇ ಒಪ್ಪಲಾಗ್ತಾ ಇದೆ. ಮೋದಿ ಕೂಡ ಸ್ವಯಂ ಸೇವಕ ಅಂತ ಹೇಳುವ ಮೂಲಕ ಸಂಘಕ್ಕೆ ರಾಜಕೀಯ ಸ್ವೀಕಾರಾರ್ಹತೆ ತಂದಿದ್ದಾರೆ. ನನ್ನ ಸಿದ್ಧಾಂತ, ನನ್ನ ಸಂಪೂರ್ಣ ಜೀವನ, ನನ್ನ ಸಂಪೂರ್ಣ ವ್ಯಕ್ತಿತ್ವವನ್ನ ಆರ್ಎಸ್ಎಸ್ ರೂಪಿಸಿದೆ ಅಂತ ಮೋದಿ ಕೆಂಪುಕೋಟೆಯ ಭಾಷಣದಲ್ಲಿ ಹೇಳಿದ್ದಾರೆ. ಆದರೆ ನ್ಯೂಯಾರ್ಕ್ ಟೈಮ್ಸ್ನ ಲೇಖನದಲ್ಲಿ ಬರೆಯಲಾಗಿರೋದು ಬಹಳ ಗಂಭೀರವಾಗಿದೆ. ಆರ್ಎಸ್ಎಸ್ ಈಗ ಭಾರತವನ್ನ ಜಾತ್ಯತೀತ ಗಣರಾಜ್ಯದಿಂದ ಸ್ನಾತೋಳ್ಬಲದ ಹಿಂದೂ ರಾಷ್ಟ್ರವಾಗಿ ಪರಿವರ್ತಿಸುತ್ತಿದೆ ಅಂತ ಅದು ಹೇಳಿದೆ. ಕ್ರಿಸ್ಮಸ್ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳು ಚರ್ಚ್ಗಳಿಗೆ ಪ್ರವೇಶಿಸಿ ಅಲ್ಲಿ ವಿಧ್ವಂಸಕತೆ ಸೃಷ್ಟಿ ಮಾಡಿದ್ವು ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ. ಮಸೀದಿಗಳ ಹೊರಗೆ ಡಿಜೆ ಸಂಗೀತ ನುಡಿಸೋದು, ಹನುಮಾನ್ ಚಾಲೀಸ ಪಠಿಸೋದು ಸಾಮಾನ್ಯ ಘಟನೆಯಾಗಿದೆ. ಹಿಂದೂ ಜಾಗರಣೆದಾರರು ಚರ್ಚ್ಗಳಲ್ಲಿ ಅಥವಾ ಮಸೀದಿಗಳ ಹೊರಗೆ ಇಂತಹ ಕೃತ್ಯಗಳನ್ನ ಮಾಡಿದಾಗ ಅದು ಆರ್ಎಸ್ಎಸ್ ನ ಶ್ರೇಷ್ಠತೆ ಅಂತ ಭಾವಿಸಲಾಗುತ್ತೆ ಅಂತಾನೂ ಈ ಲೇಖನ ಉಲ್ಲೇಖಿಸುತ್ತೆ. ಆರ್ಎಸ್ಎಸ್ ಭಾರತದ ಸಮಾಜ ಮತ್ತು ದೇಶದಲ್ಲಿನ ಎಲ್ಲ ಸಂಸ್ಥೆಗಳನ್ನು ಒಡೆದಿದೆ ಅಂತ ಲೇಖನ ವಿವರಿಸುತ್ತೆ. ಅದು ಎಷ್ಟು ಆಳವಾದ ವಿಭಜನೆ ಆಗಿದೆ ಅಂತಂದ್ರೆ, ಮೋದಿ ಅಧಿಕಾರದಲ್ಲಿ ಇರ್ಲಿ ಅಥವಾ ಇಲ್ಲದೆ ಇರ್ಲಿ, ಆರ್ಎಸ್ಎಸ್ ಅನ್ನ ತೆಗೆದುಹಾಕೋದು ಸುಲಭವಲ್ಲ. ಆರ್ಎಸ್ಎಸ್ ವಿವಿಧ ಸಂಸ್ಥೆಗಳನ್ನ ಸಂಪೂರ್ಣವಾಗಿ ವಶಪಡಿಸಿಕೊಂಡಿದೆ ಅಂತ ಲೇಖನ ಹೇಳುತ್ತೆ. ಅದರ ಸಿದ್ಧಾಂತ ಹೊಂದಿರುವ ಜನ ನ್ಯಾಯಾಲಯಗಳಲ್ಲಿ, ಮಾಧ್ಯಮಗಳಲ್ಲಿ, ಶೈಕ್ಷಣಿಕ ಸಂಸ್ಥೆಗಳಲ್ಲಿ, ಸರ್ಕಾರದಲ್ಲಿದ್ದಾರೆ ಅಂತ ಲೇಖನ ಹೇಳುತ್ತೆ. ದೆಹಲಿ ವಿಶ್ವವಿದ್ಯಾನಿಲಯದ ಮನೋಜ್ ಝಾ ಅವರಂತಹ ಪ್ರಾಧ್ಯಾಪಕರು, ನೀವು ಆರ್ಎಸ್ಎಸ್ನಿಂದ ಬಂದವರಲ್ಲದೆ ಇದ್ದಿದ್ರೆ ಅಥವಾ ಸಂಘಿ ಅಲ್ಲದೆ ಇದ್ದಿದ್ರೆ ದೇಶದ ಯಾವುದೇ ಕಾಲೇಜಿನಲ್ಲಿ ಪ್ರಾಧ್ಯಾಪಕ ಅಥವಾ ಉಪನ್ಯಾಸಕರನ್ನ ಪಡೆಯೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಅಂದ್ರೆ ಆರ್ಎಸ್ಎಸ್ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅಷ್ಟರ ಮಟ್ಟಿಗೆ ನುಸುಳಿದೆ. ಆರ್ಎಸ್ಎಸ್ ಯಾರ ವೃತ್ತಿ ಜೀವನವನ್ನೂ ರೂಪಿಸಬಲ್ಲದು ಮತ್ತು ಕೊನೆಗೊಳಿಸಬಲ್ಲದು, ಅಷ್ಟು ಪ್ರಭಾವಶಾಲಿಯಾಗಿದೆ ಅಂತ ಮನೋಜ್ ಝಾ ಹೇಳ್ತಾರೆ. ಮೋದಿ ಮತ್ತು ಬಿಜೆಪಿಯ ಚುನಾವಣಾ ಪ್ರಾಬಲ್ಯ, ವಿವಿಧ ರಾಜ್ಯಗಳಲ್ಲಿ ಅದರ ಪುನರಾವರ್ತಿತ ಗೆಲುವುಗಳು ಮೋದಿ ಮತ್ತು ಬಿಜೆಪಿಯಿಂದ ಮಾತ್ರ ಆಗಿದ್ದಲ್ಲ ಅನ್ನೋದನ್ನ ಇದು ಎತ್ತಿ ತೋರಿಸುತ್ತೆ. ಇದರ ಹಿಂದೆ ಆರ್ಎಸ್ಎಸ್ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ. 2024ರ ಲೋಕಸಭೆ ಚುನಾವಣೆಯ ಮಧ್ಯದಲ್ಲಿ ಜೆಪಿ ನಡ್ಡಾ ಅವರು ಬಿಜೆಪಿಗೆ ಆರ್ಎಸ್ಎಸ್ ಅಗತ್ಯವಿಲ್ಲ ಅಂತ ಹೇಳಿದ್ರು. ಕಡೆಗದು ಬಹುಮತವನ್ನೇ ಕಳ್ಕೊಳ್ತು. ನಂತರದ ಎಲ್ಲ ಚುನಾವಣೆಗಳಲ್ಲಿ ಆರ್ಎಸ್ಎಸ್ ಬಹಿರಂಗವಾಗಿಯೇ ಕೆಲಸ ಮಾಡ್ತು. ಈ ಮೊದಲಾದ್ರೆ ಎಲ್ಲವೂ ರಹಸ್ಯವಾಗಿ ನಡೀತಾ ಇತ್ತು. ಮೋದಿ ಆರ್ಎಸ್ಎಸ್ ಅನ್ನ ವಿಶ್ವದ ಅತಿದೊಡ್ಡ NGO ಅಂತ ಬಣ್ಣಿಸಿದ್ದಾರೆ. ಆದ್ರೆ ಇಂದಿಗೂ ಆರ್ಎಸ್ಎಸ್ ಯಾವುದೇ ಲಿಖಿತ ದಾಖಲೆಗಳನ್ನ ಹೊಂದಿಲ್ಲ. ಆರ್ಎಸ್ಎಸ್ ಎಷ್ಟು ಸ್ವಯಂ ಸೇವಕರನ್ನ ಹೊಂದಿದೆ, ಅದು ಎಷ್ಟು ಸದಸ್ಯರನ್ನ ಹೊಂದಿದೆ ಅನ್ನೋದಕ್ಕೆ ಯಾವುದೇ ಲಿಖಿತ ದಾಖಲೆಗಳಿಲ್ಲ. ಈ ಲೇಖನ ಆರ್ಎಸ್ಎಸ್ ನೊಂದಿಗೆ ಸಂಬಂಧ ಹೊಂದಿರುವ ಪ್ರಮುಖರ ಜೊತೆಗಿನ ಮಾತುಕತೆಯನ್ನ ಆಧರಿಸಿದೆ. ವಾಜಪೇಯಿ ಅವರ ಕಾಲದಲ್ಲೂ ಅವರು ಮತ್ತು ಅಡ್ವಾಣಿ ಸಂಘದ ಭಾಗವಾಗಿದ್ರು. ಆದರೆ ಆರ್ಎಸ್ಎಸ್ ಮತ್ತು ವಾಜಪೇಯಿ ನಡುವಿನ ಸಂಬಂಧಕ್ಕೂ ಮೋದಿ ಮತ್ತು ಭಾಗವತ್ ನಡುವಿನ ಸಂಬಂಧಕ್ಕೂ ತೀವ್ರ ವ್ಯತ್ಯಾಸ ಇದೆ. ನ್ಯೂಯಾರ್ಕ್ ಟೈಮ್ಸ್ ಹಲವಾರು ಆರ್ಎಸ್ಎಸ್ ನಾಯಕರೊಂದಿಗೆ ಅವರ ಸಂಘಟನೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದರ ಕುರಿತು ಮಾತಾಡಿದೆ. ಮಾಧ್ಯಮಗಳಲ್ಲಿ ಆರ್ಎಸ್ಎಸ್ ಬಹಳ ದೊಡ್ಡ ಜಾಗ ಪಡಿತಿರೋದ್ರ ಬಗ್ಗೆನೂ ಲೇಖನ ಹೇಳುತ್ತೆ. ಚರ್ಚ್ಗಳನ್ನ ಧ್ವಂಸ ಮಾಡೋದು, ಚರ್ಚ್ಗಳ ಒಳಗೆ ಹೋಗೋದು ಮತ್ತು ಕ್ರಿಸ್ಮಸ್ ಸಮಯದಲ್ಲಿ ಆ ಸಮುದಾಯದವರಿಗೆ ಕಿರುಕುಳ ಮಾಡೋದು ಸಾಮಾನ್ಯವಾಗಿದೆ. ಮುಸ್ಲಿಂ ವಿರೋಧಿ ನಿಲುವು ಮತ್ತು ದ್ವೇಷ ಭಾಷಣ ಕೂಡ ಸಾಮಾನ್ಯವಾಗಿದೆ. ಆಮೂಲಾಗ್ರ ಹಿಂದುತ್ವ ಇಮೇಜ್ ಅನ್ನ ಕಾಪಾಡಿಕೊಳ್ಳೋದು ಸಾಮಾನ್ಯವಾಗಿದೆ. ವಾಟ್ಸ್ಆಪ್ ಗುಂಪುಗಳು ಬಹಿರಂಗವಾಗಿ ಮಾತಾಡ್ತಿವೆ. ಇದೆಲ್ಲವೂ ಆ ಸಿದ್ಧಾಂತದ ಮುಕ್ತ ಸ್ವೀಕಾರಕ್ಕೆ ಸಾಕ್ಷಿಯಾಗಿದೆ. ಕಳೆದ 11 ವರ್ಷಗಳಿಂದ ಇದು ಸಂಭವಿಸೋದನ್ನ ನಾವು ನೋಡಿದೀವಿ. ಆದ್ರೆ 2025ರಲ್ಲಿ ಅದು ಬಹಿರಂಗವಾಗಿಯೇ ನಡೆಯೋದನ್ನ ನೋಡಿದ್ವಿ. ಮಾಜಿ ಬಿಜೆಪಿ ಸಂಸದರೊಬ್ಬರು ಲೋಕಸಭೆಯಲ್ಲಿ ಮುಸ್ಲಿಂ ಸಂಸದರ ಬಗ್ಗೆ ಕೆಟ್ಟದಾಗಿ ನಿಂದನೆ ಮಾಡಿದ್ರು. ಅದಕ್ಕಾಗಿ ಅವರ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ಳಲಾಗಿಲ್ಲ. ಪಕ್ಷ ಮತ್ತು ಸಂಘಟನೆಯಲ್ಲಿ ಅವರ ಸ್ಥಾನಮಾನ ಕಡಿಮೆಯಾಗಿಲ್ಲ. ಅದಕ್ಕಾಗಿಯೇ ರಾಜಕೀಯ ಪಕ್ಷಗಳು ಕೂಡ ಆರ್ಎಸ್ಎಸ್ ವಿರುದ್ಧ ಹೋರಾಡೋದು ಸುಲಭ ಅಲ್ಲ. ರಾಹುಲ್ ಗಾಂಧಿ ಇದನ್ನ ಸಿದ್ಧಾಂತಕ್ಕಾಗಿ ಹೋರಾಟ ಅಂತ ಹೇಳ್ಬೋದು. ಆದ್ರೆ ಅವರ ಪಕ್ಷದೊಳಗಿನ ಜನ ಯಾವುದೇ ಹಿಂಜರಿಕೆ ಇಲ್ಲದೆ ಆರ್ಎಸ್ಎಸ್ ಅನ್ನ ಹೊಗಳ್ತಾರೆ. ಆರ್ಎಸ್ಎಸ್ ಅನ್ನ ರಾಹುಲ್ ಗಾಂಧಿ ಮಾತ್ರ ಬಲವಾಗಿ ವಿರೋಧಿಸ್ತಾರೆ. ಬೇರೆ ಯಾವುದೇ ವಿರೋಧ ಪಕ್ಷಕ್ಕೂ ಆರ್ಎಸ್ಎಸ್ ಹೆಸರನ್ನ ಬಳಸಿ ವಿರೋಧಿಸೋಕೆ ಧೈರ್ಯವಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ
ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.